ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರ್ತವ್ಯಕ್ಕೆ ಸರಿಯಾಗಿ ಆಗಮಿಸದೆ ದಲಿತ ಮತ್ತು ಸಾರ್ವಜನಿಕ ವಿರೋಧಿ ನೀತಿ ಅನುಸರಿಸುತ್ತಿದ್ದು ಅಕ್ರಮವಾಗಿ 18 ಲಕ್ಷ ರು ಬೇರೆ ಖಾತೆಗೆ ವರ್ಗಾವಣೆ ಮಾಡಿದ್ದು ಕೂಡಲೇ ಪಿಡಿಒರನ್ನು ಅಮಾನತು ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ. ತಾಲೂಕಿನ ಲಕ್ಕೂರು ಹೋಬಳಿ ಬಾಳಿಗಾನಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಂಕರ್ ಅಧಿಕಾರ ವಹಿಸಿಕೊಂಡಾಗಿನಿಂದ ಕಚೇರಿಗೆ ಸರಿಯಾಗಿ ಆಗಮಿಸದೆ ಸಾರ್ವಜನಿಕರ ಕೈಗೆ ಸಿಗದೆ ಅಕ್ರಮವಾಗಿ 18 ಲಕ್ಷವನ್ನ ಬೇರೆಯವರ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಪಿಡಿಒ ವಿರುದ್ಧ ಪ್ರತಿಭಟನೆ ನಡೆಸಿ ಇಒ ಕೃಷ್ಣಪ್ಪ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಯಶವಂತಪುರ ಮುನಿರಾಜಪ್ಪ, ಮಾಸ್ತಿ ಹೋಬಳಿ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ, ಸಂಚಾಲಕರು ಅಂಗಶೆಟ್ಟಹಳ್ಳಿ ನಾರಾಯಣಸ್ವಾಮಿ, ತಾಲೂಕು ಸಂಚಾಲಕ ಊಸರಹಳ್ಳಿ ಗೋಪಿ, ಸಂಚಾಲಕ ಅಮರೇಶ ಇನ್ನು ಮುಂತಾದವರು ಭಾಗವಹಿಸಿದ್ರು. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಅವರಿಗೆ ಒಂದು ಮನವಿಯನ್ನ ಮಾಡ್ತಾ ಇದ್ವಿ. ಯಾರ ಮುಖಾಂತರ ನಮ್ಮ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನ ಮಾಡ್ತಾ ಇದ್ವಿ. ದಲಿತ ವಿರೋಧಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶಂಕರ್ ವೀರ್ ಅವರನ್ನು ಕರ್ತವ್ಯದಿಂದ ಅಮಾನತುಗೊಳಿಸಿ ಅವರ ಅಧಿಕಾರಾವಧಿಯನ್ನ ವಿಶೇಷ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿಸಬೇಕೆಂದು ಒತ್ತಾಯಿಸಿ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಲೂರು ತಾಲೂಕು ಲಕ್ಕೂರು ಹೋಬಳಿ ಬಾಳಿಗಾನಹಳ್ಳಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಾದ ಶಂಕರ್ ವೀರ್ ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದ ಕಚೇರಿಗೆ ಸರಿಯಾಗಿ ಬರೆದೇನೆ, ಸಾರ್ವಜನಿಕರ ಕೈಗೆ ಸಿಗಿದೆ. ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಯದರ್ಶಿ ಪ್ರಮೋದ್ ದಲಿತ ಎಂಬ ಕಾರಣಕ್ಕೆ ಅವರಿಗೆ ವಿನಾಕಾರಣ ಕಿರುಕುಳವನ್ನು ನೀಡಿ, ಮಾನಸಿಕ ಕಿರುಕುಳ ನೀಡಿ ಅವರು ಖಿನ್ನತೆಗೆ ಒಳಗಾಗಿ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಅದೇ ಅಲ್ಲದೆ ಸುಮಾರು 18 ಲಕ್ಷಗಳನ್ನು ಅಕ್ರಮವಾಗಿ ವರ್ಗ 1ರಲ್ಲಿ ವ್ಯಯ ಮಾಡಿ ಇವತ್ತು ಅಕ್ರಮವನ್ನು ತೊಡಗಿದ್ದಾರೆ. ಅದೇ ಅಲ್ಲದೆ ಏನು ಪಂಚಾಯತಿ ಕಾಲೋನಿಗಳ ಅಭಿವೃದ್ಧಿ ನೆಪದಲ್ಲಿ ಚರಂಡಿ ಕ್ಲೀನ್ ಮಾಡ್ತಕ್ಕಂಥದ್ರಲ್ಲಿ ಮತ್ತೆ ಡಿಡಿಟಿ ಪೌಡರ್ ಹಾಕೋದ್ರಲ್ಲಿ ಸುಮಾರು 29 ಲಕ್ಷ ರೂಗಳನ್ನ ಡ್ರಾ ಮಾಡಿದ್ದಾರೆ. ಎಲ್ಲಿ ಯಾವ ಕಾಲುವೆಯನ್ನ ರೆಡಿ ಮಾಡಿದ್ದಾರೆ, ಅವರು ಕ್ಲೀನ್ ಮಾಡಿದ್ದಾರೆ, ಎಲ್ಲಿ ಡಿಡಿಟಿ ಪೌಡರ್ ಅನ್ನು ಹಾಕಿದ್ದಾರೆ. ಇಲ್ಲಿ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳಲ್ಲಿ ಓಡ್ ಬರೋಣ. ದಲಿತ ಕಾಲೋನಿಗಳಲ್ಲಿ ಇವತ್ತು ಚರಂಡಿಗಳಲ್ಲಿ ತುಳುಕಾಡ್ತಾ ಇದೆ ಗಲೀಜು. ಇವತ್ತು ಮರಗಿಡಗಳೆಲ್ಲ ಬೆಳೆದೋಗಿದ್ದಾವೆ ಚರಂಡಿಗಳ ಹತ್ರ, ಇದುವರೆಗೂ ಕ್ಲೀನ್ ಮಾಡಲಿಲ್ಲ. ಆದ್ರೆ ಇಲ್ಲಿ ಡ್ರಾ ಮಾಡಿರ್ತಕ್ಕಂಥ 29 ಲಕ್ಷ ರೂಗಳು ಡ್ರಾ ಆಗಿದಾವೆ ಅಂದ್ರೆ ಇದೆಲ್ಲ ಎಲ್ಲಿ ಹೋಗಿದ್ದಾವೆ? ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಮಾನ್ಯ ನಾವು ಪ್ರಿಯಾಂಕ್ ಖರ್ಗೆ ಅವರಿಗೆ ನಮ್ಮ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ನಾವು ಒಂದು ಮನವಿಯನ್ನ ಕೊಡ್ತಾ ಇದ್ವಿ. ದಯವಿಟ್ಟು ಒಂದು 15 ದಿನಗಳ ಒಳಗಾಗಿ ಇವ್ರ ಮೇಲೆ ಏನಾದ್ರು ಕಾನೂನು ಶಿಸ್ತು ಕ್ರಮ ಜರುಗಿಸದೇ ಹೋದ್ರೆ ಜಿಲ್ಲಾ ಪಂಚಾಯತಿ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟವಾದಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಮಾತನ್ನ ಹೇಳ್ತಾ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಬಾಳಿಗಾನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ನಮ್ಮ ಎಸ್.ಎಂ. ವೆಂಕಟೇಶ್ ತಾಲೂಕು ಸಂಚಾಲಕರು ಇವರ ನೇತೃತ್ವದಲ್ಲಿ ಒಂದು ಮನವಿಯನ್ನು ಕೊಡಬೇಕು ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನಮ್ಮ ಮೂಲಕ ಅಂತಂದ್ಬಿಟ್ಟು ಮೊನ್ನೆ ನನಗೆ ಮಾಹಿತಿಯನ್ನು ನೀಡಿದರು. ಅದರ ಪ್ರಕಾರ ಇವತ್ತು ಈ ಬಾಳಿಗಾನಹಳ್ಳಿ ಪಂಚಾಯಿತಿಯಲ್ಲಿ 2-3 ಬೇಡಿಕೆಗಳನ್ನು ಇಟ್ಕೊಂಡು ಇವರು ಇಲ್ಲಿ ಪ್ರತಿಭಟನೆಯನ್ನು ಮಾಡಿ ಮನವಿಯನ್ನು ಕೊಡ್ತಾ ಇದ್ದಾರೆ. ಆ ಮನವಿಯನ್ನು ತಗೊಳ್ಳೋದಕ್ಕೆ ನಾನು ಬಂದಿದ್ದಕ್ಕೆ, ನನಗೆ ಕೊಡ್ತಾ ಇರೋದಕ್ಕೆ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ಇವ್ರು ಏನು ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಶಂಕರ್ ಅನ್ನೋಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಫೀಸ್ಗೆ ಇನ್ ಟೈಮ್ಗೆ ಬರ್ತಾ ಇಲ್ಲ ಅನ್ನೋಂಥದ್ದು. ಮತ್ತು ಪ್ರಮೋದ್ ಅನ್ನಂಥ ಒಬ್ಬ ದಲಿತ ಕಾರ್ಯದರ್ಶಿ ಇಲ್ಲಿದ್ದ, ಅವರಿಗೆ ಕಿರುಕುಳ ನೀಡಿದ್ದರಿಂದ ಅವರು ಖಿನ್ನತೆಗೆ ಒಳಗಾಗಿ ರಾಜೀನಾಮೆ ಸಲ್ಲಿಸಿ ಮನೆಗೆ ಹೋಗಿದ್ದಾರೆ ಅಂತಂದ್ಬಿಟ್ಟು ಇನ್ನೊಂದು ವರ್ಗ 1ರಲ್ಲಿ ಸುಮಾರು 18 ಲಕ್ಷ ಅಕ್ರಮವಾಗಿ ಬೇರೆಯವರಿಗೆ ವರ್ಗಾವಣೆ ಮಾಡಿರ್ತಾರೆ ಅಂತಂದ್ಬಿಟ್ಟು ಒಂದು ಕಂಪ್ಲೇಂಟು. ಸೊ ಇದನ್ನು ತನಿಖೆ ಮಾಡಿ ಇವ್ರ ಮೇಲೆ ಶಿಸ್ತು ಕ್ರಮ ಮಾಡಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ.